ನಮಸ್ಕಾರ ಮಕ್ಕಳೇ. ಇಂದು ನಾವು 8ನೇ ತರಗತಿ ಇತಿಹಾಸ ವಿಷಯದ ವೇದಗಳ ಕಾಲದ ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ತರಗತಿಯಲ್ಲಿ ವೇದ ಅಂದ್ರೇನು, ಅರ್ಥ, ಪೂರ್ವ ವೇದಗಳ ಕಾಲ ಈ ಪರಿಕಲ್ಪನೆಯ ವಿಚಾರವಾಗಿ ಇಂದು ಚರ್ಚಿಸೋಣ. ಈ ರೀತಿ ಆಚರಣೆಗಳನ್ನು ನೀವೆಲ್ಲಾದರೂ ನೋಡಿರುವಿರಾ? ಒಮ್ಮೆ ಯೋಚಿಸಿ. ಚಿತ್ರ ನೋಡಿ. ಈ ಎರಡೂ ಚಿತ್ರಗಳಲ್ಲಿ ಕಂಡುಬರುವಂಥ ದೃಶ್ಯ ಯಜ್ಞ. ಇದು ವೇದಗಳ ಕಾಲದಲ್ಲಿ ಕಂಡುಬರುವಂತಹ ದೃಶ್ಯ. ಆದ್ದರಿಂದ ನಾವು ಇಂದು ವೇದ ಕಾಲದ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡೋಣ. ಆರ್ಯರ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ಅದನ್ನು ವೇದಗಳ ಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ. ವೇದ ಸಾಹಿತ್ಯ ರೂಪುಗೊಂಡ ಈ ಕಾಲವನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಚಿತ್ರದಲ್ಲಿ ನೋಡಿ. ವೇದಕಾಲದ ಜನರು ಅಂದರೆ ಆರ್ಯನರು ಭಾರತಕ್ಕೆ ಬಂದಂಥ ಚಿತ್ರವನ್ನು ತೋರಿಸುತ್ತದೆ. ಎಲ್ಲಿ ಹರಡಿತ್ತು? ಸರಸ್ವತಿ ನದಿಯ ಬಯಲಿನಲ್ಲಿ ಆರಂಭಗೊಂಡು ಗಂಗಾ ನದಿ ಬಯಲಿನವರೆಗೂ ಪಸರಿಸಿತು. ಸರಸ್ವತಿ ನದಿ ಇಂದು ರಾಜಸ್ಥಾನದಲ್ಲಿ ಮುಚ್ಚಿ ಹೋಗಿರುವಂಥ ಒಂದು ನದಿ ಎಂದು ಹೇಳಲಾಗುತ್ತದೆ. ಇದು ಚಿತ್ರದಲ್ಲಿ ಕಾಣುವ ಗಂಗಾ ಯಮುನಾ ನದಿ ಬಯಲು ಪ್ರದೇಶ. ಸರಸ್ವತಿ ನದಿಯು ಇಂದಿನ ರಾಜಸ್ಥಾನ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಗಗ್ಗರ್ ಅಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ. ವೇದ. ವೇದ ಎಂದರೆ ಜ್ಞಾನ ಎಂದರ್ಥ. ವೇದಗಳನ್ನು ರಚಿಸಿದವರು ಆರ್ಯರು. ಇವರು ದಕ್ಷಿಣ ರಷ್ಯಾದ ಯೂರಲ್ ಪರ್ವತದ ಇಳಿಜಾರು ಪ್ರದೇಶಗಳಲ್ಲಿದ್ದ ಆದಿ ಇಂಡೋ ಯುರೋಪಿಯನ್ ಬುಡಕಟ್ಟಿಗೆ ಸೇರಿದವರು. ಈ ಗುಂಪುಗಳು ಕಟ್ಟಿದ ಸಂಸ್ಕೃತಿಯನ್ನು ವೇದಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಂಡು ಅದನ್ನು ವೈದಿಕ ಸಂಸ್ಕೃತಿ ಎಂದು ಕರೆಯಿದೆ. ವೇದಗಳು. ವೇದಗಳಲ್ಲಿ 4 ವೇದಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಋಗ್ವೇದದ ಕಾಲವನ್ನು ಪೂರ್ವ ವೇದಗಳ ಕಾಲ ಅಂತಲೂ, ಆನಂತರದ ಕಾಲವನ್ನು ಉತ್ತರ ವೇದಗಳ ಕಾಲ ಅಂತಲೂ ಕರೆಯಲಾಗಿದೆ. ಈ ರೀತಿ ಆಚರಣೆಗಳನ್ನು ನೀವೆಲ್ಲ ಈ ಕಾಲದ ಸಾಮಾಜಿಕ ಜೀವನ. ಋಗ್ವೇದದ 10ನೆಯ ಮಂಡಲದಲ್ಲಿ ಬರುವ ಪುರುಷ ಸೂಕ್ತದಲ್ಲಿ ಹೊಸ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳುತ್ತಿದ್ದ ಚಿತ್ರಣ ಸಿಗುತ್ತದೆ. ಇದರ ಪ್ರಕಾರ ದೇವತೆಗಳು ಸೃಷ್ಟಿಸಿದ ಆದಿಪುರುಷನ ಬಾಯಿಯೇ ಬ್ರಾಹ್ಮಣರು, ಬಾಹುಗಳೇ ಕ್ಷತ್ರಿಯರು, ತೊಡೆಗಳು ವೈಶ್ಯರಾದರು ಹಾಗೂ ಪಾದಗಳಿಂದ ಶೂದ್ರರು ಹುಟ್ಟಿದರೆಂದು ಹೇಳುತ್ತದೆ. ಈ ಮೂಲಕ ಜಾತಿ ಸೃಷ್ಟಿಗೆ ದೈವಿಕ ಮತ್ತು ಪುರಾಣದ ಮೂಲವನ್ನು ಹಿನ್ನೆಲೆಯಾಗಿ ಒದಗಿಸುವ ಪ್ರಯತ್ನ ಮಾಡಲಾಯಿತು. 4ನೇ ವರ್ಣವಾದ ಶೂದ್ರ ಎಂಬುದು ಋಗ್ವೇದ ಕಾಲದ ಕೊನೆಯ ಘಟ್ಟದಲ್ಲಿ ಸೇರ್ಪಡೆಯಾಗಿದೆ. ಮುಂದುವರೆದು ಸಮಾಜವು ಕುಟುಂಬದ ಮೂಲ ಘಟಕವಾಗಿತ್ತು. ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದನು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು. ಯುದ್ಧದಲ್ಲಿ ತಾವು ಗೆದ್ದ ದಾಸ ಮತ್ತು ದಸ್ಸಿಗಳನ್ನು ಗುಲಾಮರಂತೆ ನೋಡುತ್ತಿದ್ದರು. ಆರ್ಯರಿಗೆ ಸೋಮ ಮತ್ತು ಸುರ ಎಂಬ 2 ಪಾನೀಯಗಳ ಪರಿಚಯವಿದ್ದನ್ನು ನಾವು ಕೇಳಬಹುದು.
ಮಹಿಳೆಯರ ಸ್ಥಾನಮಾನ. ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು. ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸುತ್ತಿದ್ದರು. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನ ಮಾಡುತ್ತಿದ್ದರು. ಅಪಾಲ, ಲೋಪಸಮುದ್ರ, ಇಂದ್ರಾಣಿ, ವಿಶ್ವವರ ಮುಂತಾದವರು ವೇದಗಳ ಕಾಲದ ಮಹಿಳಾ ವಿದ್ಯುನ್ಮಣಿಗಳಾಗಿದ್ದರು. ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು. ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಇವರ ಕಾಲದಲ್ಲಿ ಇರಲಿಲ್ಲ. ಇದೆ ವೇದಗಳು. ವೇದಗಳಲ್ಲಿ 4 ವೇದಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಋಗ್ವೇದದ ಕಾಲವನ್ನು ಪೂರ್ವವೇದಗಳ ಕಾಲ ಅಂತಲೂ, ಆನಂತರದ ಕಾಲವನ್ನು ಉತ್ತರ ವೇದಗಳ ಕಾಲ ಅಂತಲೂ ಕರೆಯಲಾಗಿದೆ. ನೇಗಿಲು ಮತ್ತು ಬಂಡಿಗಳನ್ನು ಎಳೆಯಲು ಎತ್ತುಗಳನ್ನು ಬಳಸಲಾಗುತ್ತಿದ್ದ ಅನುಭವದ ಆಧಾರದಲ್ಲಿ ಅವುಗಳನ್ನು ರಾಟೆ ಮತ್ತು ಹಗ್ಗದ ಸಹಾಯದಿಂದ ನೀರನ್ನು ಎತ್ತಿ ಅಗಲವಾದ ಕಾಲುವೆಗಳಿಗೆ ಹರಿಸಿ ಬಳಸಲಾಗುತ್ತಿತ್ತು. ಹತ್ತಿ ಮತ್ತು ಉಣ್ಣೆ ನೇಯುವವರು, ಕಮ್ಮಾರರು, ಬಡಗಿಗಳು ಮತ್ತು ಕುಂಬಾರರು ಇದ್ದರು. ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾದವು. ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದಿತ್ತು. ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು. ಅವುಗಳಿಗಾಗಿ ಯುದ್ಧಗಳು ನಡೆಯುತ್ತಿದ್ದವು. ರಾಜಕೀಯ ಜೀವನ. ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಸಭಾ ಮತ್ತು ಸಮಿತಿ, ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದನು. ಯುದ್ಧದಲ್ಲಿ ಹೋರಾಡುವುದು, ಜನರ ಜೀವ ಮತ್ತು ಸೊತ್ತು ಮತ್ತು ಅವುಗಳ ರಕ್ಷಣೆ ಹಾಗೂ ಜನಕಲ್ಯಾಣ ರಾಜನ ಕರ್ತವ್ಯಗಳಾಗಿವೆ. ಇನ್ನು ಧಾರ್ಮಿಕ ಜೀವನ. ಆರ್ಯರು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರು. ಸತ್ಯವು ಒಂದೇ ಆಗಿದೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದ ವಿಚಾರಧಾರೆಗಳು ನಮ್ಮತ್ತ ಬರಲಿ. ಇವು ವೇದದೊಳಗಿನ ಸಂದೇಶಗಳು. ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತನನ್ನು ಹೋತರ್ ಎಂದು ಕರೆಯಲಾಗುತ್ತಿತ್ತು. ಇದರಲ್ಲಿ ಮಂತ್ರಗಳ ಉಚ್ಚಾರಣೆ ಮತ್ತು ಸೋಮಪಾನ ಸೇವನೆ ಇರುತ್ತಿತ್ತು. ಆರ್ಯರ ಧರ್ಮದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಮನುಷ್ಯ, ಪ್ರಾಣಿ ಅಥವಾ ಇನ್ನಾವುದೇ ಸಂಕೇತಗಳನ್ನು ಬಳಸುತ್ತಿರಲಿಲ್ಲ. ಧಾರ್ಮಿಕ ವ್ಯವಸ್ಥೆಯ ಮುಖ್ಯ ಕೇಂದ್ರ ಬಿಂದು ಯಜ್ಞ. ಯಜ್ಞದಲ್ಲಿ ದೇವತೆಗಳನ್ನು ತೃಪ್ತಿಪಡಿಸಲು ಪ್ರಾಣಿ ಬಲಿಯನ್ನು ಕೊಡಲಾಗುತ್ತಿತ್ತು. ಮುಖ್ಯವಾಗಿ 2 ಉದ್ದೇಶಗಳನ್ನು ಪೂರೈಸಿಕೊಳ್ಳಲು ಯಜ್ಞವನ್ನು ನೆರವೇರಿಸಲಾಗುತ್ತಿತ್ತು. ಉತ್ತಮ ಬೆಳೆ ಮತ್ತು ತಮ್ಮ ಶತ್ರುಗಳಾಗಿದ್ದ ದಸ್ಯು ಬುಡಕಟ್ಟುಗಳನ್ನು ಸಂಹರಿಸಲು ಇಂದ್ರಾದಿ ದೇವತೆಗಳ ಸಹಾಯ ಪಡೆಯಲು ಆರ್ಯರು ಯಜ್ಞಗಳನ್ನು ಮಾಡುತ್ತಿದ್ದರು. ಋಗ್ವೇದ ಕಾಲದ ಜನವರಿಗೆ ಬರವಣಿಗೆ ಗೊತ್ತಿರಲಿಲ್ಲ. ಭಾಷೆಯ ಉಚ್ಚಾರಗಳನ್ನು ಆಧರಿಸಿತು. ಮುಖ್ಯ ಅಂಶಗಳು. ಆರ್ಯರ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಗಳ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಸರಸ್ವತಿ ನದಿಯು ಇಂದಿನ ರಾಜಸ್ಥಾನ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಘಗ್ಗರ್ ಅಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ. ವೇದಗಳ ಸಂಸ್ಕೃತಿಯು ಸರಸ್ವತಿ ನದಿ ಬಯಲಿನಲ್ಲಿ ಆರಂಭಗೊಂಡು ಗಂಗಾ ನದಿ ಬಯಲಿನವರೆಗೆ ಪಸರಿಸಿತು. ವೇದ ಎಂದರೆ ಜ್ಞಾನ ಎಂದರ್ಥ.
ಸಮಾಜವು ಕುಟುಂಬದ ಮೂಲ ಘಟಕವಾಗಿತ್ತು. ಪಶುಪಾಲನೆ, ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದಿತ್ತು. ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಆರ್ಯರು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಈಗ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಭಾರತದಲ್ಲಿ ಹೊಸ ಸಂಸ್ಕೃತಿ ಯಾರಿಂದ ಆರಂಭವಾಯಿತು? ಆರ್ಯರ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿ ಆರಂಭವಾಯಿತು. ಯಾವ ನದಿಗಳ ಬಯಲಿನಲ್ಲಿ ಈ ಸಂಸ್ಕೃತಿ ಹಬ್ಬಿತ್ತು? ಸರಸ್ವತಿ ನದಿ ಬಯಲಿನಿಂದ ಆರಂಭಗೊಂಡು ಗಂಗಾ ನದಿ ಬಯಲಿನವರೆಗೆ ಹರಡಿತ್ತು. ವೇದಗಳ ಸಂದೇಶವೇನು? ವಿಶ್ವದ ಎಲ್ಲ ಮೂಲಗಳಿಂದಲೂ ವಿಚಾರಧಾರೆಗಳು ನಮ್ಮತ್ತ ಬರಲಿ, ಇವು ವೇದಗಳೊಳಗಿನ